ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವಾಗ ತಾನೇ ಬಂದಿರತಕ್ಕಂಥ ಒಂದು ಗುಡ್ ನ್ಯೂಸನ್ನು ನಿಮ್ಮ ಕಡೆ ಶೇರ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಏನಪ್ಪ ಅಂತ ವಿಶೇಷತೆ ಅಂತಂದರೆ, ಮೊನ್ನೆ ತಾನೇ ಬಿಟ್ಟಿರ್ತಕ್ಕಂತಹ GPSTR, HSTR, PSTRನ ಒಂದು C&R ರೂಲ್ನಲ್ಲಿ ನಮಗೆಲ್ಲರಿಗೂ ಕೂಡ ಗಾಬರಿ ಆಗಿರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನನ್ನು ನಾವು ಗಮನಿಸಿದ್ವಿ. ಏನಂತ ಬಂದಿತ್ತು? ಮುಖ್ಯವಾಗಿ ಇಲ್ಲಿ ಏನು ಬಂದಿತ್ತಪ್ಪ ಅಂತಂದರೆ, 150 ಮಾರ್ಕ್ಸಿಗೆ GPSTR ಮತ್ತು HSTR ವಿಶೇಷವಾಗಿ ಹೇಳೋದಾದರೆ 150 ಮಾರ್ಕ್ಸಿಗೆ MCQs ಆ್ಯಸ್ ಯೂಶುವಲ್ ಮೊದಲಿದ್ದಂಗೆ ಇತ್ತು, GPSTRಲ್ಲಿ ಇದ್ದಿದ್ದಂಗೆ ಇತ್ತು. ಆದರೆ HSTRನಲ್ಲಿ ಬದಲಾವಣೆಯನ್ನು ಮಾಡಿದರು. ಹಾಗೆ ನೆಕ್ಸ್ಟು ಸೆಕೆಂಡ್ ಪೇಪರ್ ಬಂದುಬಿಟ್ಟು ಆಪ್ಷನಲ್ ಪೇಪರು, MCQs 50 ಮಾರ್ಕ್ಸು ಮತ್ತು 100 ಮಾರ್ಕ್ಸಿಗೆ ರೇಟಿಂಗ್ಸ್ ಇತ್ತು. ಇದು ಕೇವಲ GPSTRನಲ್ಲಿ ಇತ್ತು, ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿದರು, HSTRಗೂ ಎಕ್ಸ್ಟೆಂಡ್ ಆಯಿತು. ಹಾಗೆ ಇನ್ನೂ ಒಂದು ವಿಶೇಷತೆ ಏನು ಬದಲಾವಣೆ ಮಾಡಿದರು ಎಕ್ಸಾಮ್ ಪ್ಯಾಟರ್ನಲ್ಲಿ ಅಂದರೆ, ಥರ್ಡ್ ಪೇಪರು ಕೇವಲ ಕಡ್ಡಾಯ ಕನ್ನಡ ಪೇಪರ್ ಇತ್ತು 100 ಮಾರ್ಕ್ಸಿಗೆ, ಅದನ್ನು ತೆಗೆದುಬಿಟ್ಟು ಕನ್ನಡ 50, ಇಂಗ್ಲೀಷ್ 50 ಅಂತ ಮಾಡಿದರು. ಸೊ ಇಷ್ಟೆಲ್ಲ ಎಕ್ಸಾಮ್ ಪ್ಯಾಟರ್ನ್ ಏನಿತ್ತು ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಬದಲಾಗಿ ಕೇವಲ ಎಷ್ಟಕ್ಕೆ 200 ಮಾರ್ಕ್ಸಿಗೆ 2 ಪೇಪರ್, ಅಂದರೆ 2 ಪೇಪರ್ಗಳನ್ನು ಕೇವಲ 100 ಮಾರ್ಕ್ಸಿಗೆ ಒಂದು ಪೇಪರ್ ಅಂತೆ 2 ಪೇಪರು, ಫಸ್ಟ್ ಪೇಪರ್ GK ಮತ್ತು ಸೆಕೆಂಡ್ ಪೇಪರು ಅವರವರ ಒಂದು ಮೆಥಡ್ ಪೇಪರನ್ನು ಕೊಡಲಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಕೇವಲ MCQs ಮಾದರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯ ನನಗೆ ಸ್ಪರ್ಧಾಕಾಶಿ ಅಕಾಡೆಮಿ ಲಕ್ಷ್ಮೀಕಾಂತ್ ಸರಿಂದ ತಿಳಿದಿರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಹೇಗೆ ನನಗೆ ಗೊತ್ತಾಯ್ತಪ್ಪ ಅಂತಂದರೆ, ನಾನು ಕೂಡ ಲಕ್ಷ್ಮೀಕಾಂತ್ ಸರ್ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡಿರೋದ್ರಿಂದ ನನಗೆ ಆ ಒಂದು ವಿಷಯವನ್ನು ಸರ್ ಒಂದು ವಿಡಿಯೋದಲ್ಲಿ ಮಾಡಿರೋದ್ರಿಂದ ಅವರು ಕೊಡೋದು ಅಥೆಂಟಿಕ್ ಮಾಹಿತಿ ಅಂತ ಎಲ್ರಿಗೂ ಗೊತ್ತಿದೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾರೆಲ್ಲ ಒಂದು 3 ವರ್ಷದಿಂದ ಏನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ ಸ್ಪರ್ಧಾಕಾಶಿ ಅಕಾಡೆಮಿ ಲಕ್ಷ್ಮೀಕಾಂತ್ ಸರ್ ಒಂದು ಸಮ್ಮುಖದಲ್ಲಿ, ಆ ಒಂದು ಹೋರಾಟದ ಹಿನ್ನೆಲೆಯನ್ನು ಯಾರೆಲ್ಲ ತಿಳ್ಕೊಂಡಿರ್ತೀರ ಅವರೆಲ್ಲರಿಗೂ ಗೊತ್ತಿರುತ್ತೆ. ಈಗಾಗಲೇ ಸುಮಾರು 3 ವರ್ಷಗಳ ಹತ್ರ ಆಯಿತು. ಸರ್ ಏನು ಮಾಡ್ತಿದ್ದಾರೆ, ವಿಶೇಷವಾಗಿ ಟೀಚರ್ ಆಸ್ಪಿರೆಂಟ್ಸ್ಗೋಸ್ಕರ ತುಂಬಾ ಹೋರಾಟಗಳನ್ನು ಮಾಡ್ತಿದ್ದಾರೆ. ಆದಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸ್ಕೋರ್ಸ್ ಕೂಡ ಅಲ್ವಾ, ಏನು ಬ್ಯಾಕ್ ಸ್ಕೋರ್ ಇತ್ತು ಹಿಂದೆ, ಆ ಬ್ಯಾಕ್ ಸ್ಕೋರು ಕೂಡ ರೆಡ್ಯೂಸ್ ಆಗಲಿಕ್ಕೆ ಕೂಡ ಇವರ ಒಂದು ಅವಿರತವಾದಂಥ ಒಂದು ಶ್ರಮನೂ ಕೂಡ ಪ್ರಮುಖವಾಗಿ ಕಾರಣ ಅಂತೇಳಿ ನಮಗೆ ಎಲ್ರಿಗೂ ತಿಳಿದಿದೆ. ನನಗೆ ಅಂತಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ ಈ ವಿಷಯ. ತುಂಬಾ ಹೋರಾಟ ಮಾಡಿದ್ದಾರೆ, ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಸ್ಪರ್ಧಾಕಾಶಿ ಅಕಾಡೆಮಿ ಲಕ್ಷ್ಮೀಕಾಂತ್ ಸರ್ ಮತ್ತು ಅವರ ಒಂದು ಬಳಗಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಅದರ ಜೊತೆಯಲ್ಲಿ ಇವಾಗೇನು ನಾಳೆ ಬರ್ತದೆ ಅಂತ ಹೇಳಿದ್ದಾರೆ, ಫೈನಲ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ವಿತ್ ಸಿಲೆಬಸ್ ನಾಳೆ ಬರ್ತದೆ ಅಂತ ಹೇಳಿದ್ದಾರೆ. ಹಾಗೆ ಫೈನಲಿ ಒಂದು 2 ಡೇಸ್ ಆಫ್ಟರ್ ನೋಟಿಫಿಕೇಷನ್ ಕೂಡ ಬಿಡುವ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಈ ಒಂದು ಮಾಹಿತಿಯನ್ನು ನಾವು ಈಗ ಒಂದು 3 ಇಯರ್ಸಿಂದನೂ ಕೂಡ ಸ್ಪರ್ಧಾಕಾಶಿ ಅಕಾಡೆಮಿ ಲಕ್ಷ್ಮೀಕಾಂತ್ ಸರ್ ಒಂದು ವಿಡಿಯೋಗಳಾಗಿರ್ಬೋದು ಅಥವಾ ಅವ್ರು ಕೊಡ್ತಕ್ಕಂಥ ಮಾಹಿತಿ ಆಗಿರ್ಬೋದು ತುಂಬ ನಂಬ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟೊಂದು ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿನ ಅವರು ಖುದ್ದಾಗಿ ಇಲಾಖೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲ ಏನು ಸಮಸ್ಯೆಗಳಿದೆ ವಿದ್ಯಾರ್ಥಿಗಳಿದು ಅವುಗಳನ್ನೆಲ್ಲ ವಿಚಾರವನ್ನು ಹೇಳಿಬಿಟ್ಟು ಅವುಗಳಿಗೆ ಒಂದಷ್ಟು ಪರಿಹಾರಗಳನ್ನು ಕೊಡುವ ನಿಟ್ಟಿನಲ್ಲಿ ತುಂಬ ಹೋರಾಟವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಗೊತ್ತಿರುತ್ತೆ, ಆದಷ್ಟು ಟೀಚರ್ ಆಸ್ಪಿರೆಂಟ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಈ ಒಂದು ವಿಚಾರವನ್ನು ಇಲ್ಲಿ ಶೇರ್ ಮಾಡೋದಕ್ಕೆ ಅವರು ನೀಡಿರ್ತಕ್ಕಂಥ ಅಥೆಂಟಿಕ್ ಆಗಿರ್ತಕ್ಕಂಥ ಒಂದು ಮಾಹಿತಿನೇ ಕಾರಣ ಅಂತೇಳಿ ನಾನು ಹೇಳ್ತೀನಿ. ಹಾಗೆ ಇದೊಂದು ಬಹುದೊಡ್ಡ ಬದಲಾವಣೆ ಅಂತಲೂ ಕೂಡ ನಾವು ಹೇಳ್ಬೋದು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ. ಈಗ GPSTRಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಇತ್ತು, ಬಟ್ HSTRಲ್ಲಿ ಬದಲಾವಣೆ ಮಾಡಿಬಿಟ್ರು. ಹಾಗಾಗಿ ಕೇವಲ MCQs ಬರೀಲಿಕ್ಕೆ ಓದಿರ್ತಕ್ಕಂಥವ್ರಿಗೆ ತುಂಬ ಶಾಕ್ ಆಗಿತ್ತು. ಹಾಗಾಗಿ ಅವರಿಗೆಲ್ಲ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಸಿನ್ಸಿಯರಾಗಿ ಸ್ಟಡಿ ಮಾಡ್ತಿದ್ದಾರೆ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತಕ್ಕಂಥ ಒಂದು ವಿಚಾರ ಇದಾಗಿರುತ್ತೆ. ಹಾಗಾಗಿ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್.
ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ಪರ್ಧಾಕಾಶಿ ಅಕಾಡೆಮಿ ವಿಜಯಪುರ ಲಕ್ಷ್ಮೀಕಾಂತ್ ಸರ್ ಹಾಗೂ ಇವರ ಒಂದು ಹೋರಾಟಗಾರರ ಬಳಗಕ್ಕೆ ಹಾಗೆ ಇನ್ನಿತರೆ ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಾಳೆ ನಾವು ವೇಟ್ ಮಾಡೋಣ, ನೋಡೋಣ ಏನೇನೆಲ್ಲ ಬದಲಾವಣೆಗಳಾಗಿ ಬರ್ತದೆ ಫೈನಲ್ ಆಗಿ ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿ ಅಂತೇಳಿ. ಅನಂತರದಲ್ಲಿ ರಿಮೈನಿಂಗ್ ಇರ್ತಕ್ಕಂಥ ವಿಚಾರಗಳನ್ನು ಹಾಗೆ ಸಿಲೆಬಸ್ಸನ್ನು ಕುರಿತಾಗಿ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ನಾಳೆ ಒಂದು ನೋಡೋಣ, ಅಥವಾ ನಾಳೆ ಅಥವಾ ನಾಡ್ದಲ್ಲಿ ಬಂದ ತಕ್ಷಣ ನಾವು ಅಪ್ಡೇಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ವಿಶ್ ಯು ಆಲ್ ಹ್ಯಾಪಿ ಗುರು ಪೂರ್ಣಿಮಾ. ಎಲ್ರಿಗೂ ಕೂಡ ಗುರು ಪೂರ್ಣಿಮಾದ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ಬಂದಿರತಕ್ಕಂಥ ಶುಭ ಸುದ್ದಿಯನ್ನು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಇಷ್ಟೊತ್ತಲ್ಲಿ ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಸ್ಟಡಿ ವೆಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಲ್ಫರ್ ಆಗ್ತಾ ಇರೋಂಥದ್ದೇ ತುಂಬ ರೇರು, ತುಂಬ ವರ್ಷಗಳ ನಂತರ ಕಾಲ್ಫರ್ ಆಗ್ತಾ ಇದೆ. ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.